ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು GVD ಎಡಿಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸುಸ್ವಾಗತ. ಫ್ರೆಂಡ್ಸ್, ಡೆಮೋದಲ್ಲೇ ನೋಡಿದ್ರಲ್ಲ, ಬರ್ತಡೇ ವಿಡಿಯೋ ಎಡಿಟಿಂಗ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡಕ್ ಬಂದಿದ್ದೀನಿ. ಬಾಯ್ಸ್ ಆಗಿರ್ಬೋದು, ಗರ್ಲ್ಸ್ ಆಗಿರ್ಬೋದು, ಯಾವುದು ಬೇಕಾದ್ರೂ ಈ ಪ್ರಾಜೆಕ್ಟ್ ಲಿಂಕ್ ಇಂದ ನೀವು ಯೂಸ್ ಮಾಡ್ಕೋಬಹುದು. ನಾನು ಇದಕ್ಕೆ ಬೇಕಾಗಿರುವಂತ ಪ್ರಾಜೆಕ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಹಾಕಿರ್ತೀನಿ. ಇದಕ್ಕೆ ಒಂದು ತರದ ಪಾಸ್ವರ್ಡ್ ಇರುತ್ತೆ, ಒಂದು ಸ್ಟೆಪ್ ಇರುತ್ತೆ, 4 ನಂಬರ್ದು. ವಿಡಿಯೋ ಕೊನೆವರೆಗೂ ಮಾತ್ರ ನೋಡಿದ್ರೆ ಸಿಗುತ್ತೆ ಆ ಪಾಸ್ವರ್ಡ್. ವಿಡಿಯೋ ಎಲ್ಲಿ ಸ್ಕಿಪ್ ಮಾಡ್ದಂಗೆ ವಿಡಿಯೋ ಕೊನೆವರೆಗೂ ನೋಡಿ. ಈ ವಿಡಿಯೋ ಮುಗಿಯೋಷ್ಟ್ರ ಒಳಗಡೆನೆ ನಿಮ್ಗೆ ಪಾಸ್ವರ್ಡ್ ಸಿಗುತ್ತೆ, ಬಂದು ಹೋಗುತ್ತೆ. ಆ ತರ ವಿಡಿಯೋ ದಲ್ಲಿ ಬರುವ ಪಾಸ್ವರ್ಡ್ ನ ನೀವು ಕಲೆಕ್ಟ್ ಮಾಡಿ ಇಟ್ಕೊಂಡು ವಿಡಿಯೋ ಕೊನೆವರೆಗೂ ನೋಡಿ, ಅರ್ಥ ಆಗುತ್ತೆ. ಪಾಸ್ವರ್ಡ್ ನ ಹಾಕ್ಬಿಟ್ಟು ವಿಡಿಯೋ ಲಿಂಕ್ ಮೇಲೆ ಪ್ರಾಜೆಕ್ಟ್ ಲಿಂಕ್ ಓಪನ್ ಮಾಡಿ, ಲಿಂಕ್ ಓಪನ್ ಮಾಡ್ಕೊಂಡ್ಮೇಲೆ ಈ ತರ ರೀಡೈರೆಕ್ಟ್ ಆಗಿ ಅಲೈಟ್ ಮೋಷನ್ ಗೆ ಕರ್ಕೊಂಡು ಹೋಗುತ್ತೆ. ಈ ತರ ನೋಡಿ, ಇಲ್ಲಿ ಒಂದ್ ಸ್ವಲ್ಪ ಕರೆಕ್ಷನ್ ಗಳು ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ತರ 30 ಸೆಕೆಂಡ್ 29.28 ಸೆಕೆಂಡ್ ಇಕ್ಕಿದೀನಿ ನಾನು. ಈ ತರ ನೀವು ವಿಡಿಯೋನ ರೆಡಿ ಮಾಡ್ಕೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದೀನಿ ನೋಡಿ. ಮೇಲ್ಗಡೆ ಇಲ್ಲಿ ನಾನು ನಂಬರ್ ಹಾಕಿರ್ತೀನಿ. ಇಲ್ಲಿ ಡೇಟ್, ಯಾವ ಡೇಟ್ ಇರುತ್ತೆ ಆ ಡೇಟ್ ನ ನೀವು ಹಾಕೋಬೇಕಾಗುತ್ತೆ. ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ 18 ಅಂತ ಇದೆ ನೋಡಿ. ನಾನು ಇವಾಗ ಚೇಂಜ್ ಮಾಡ್ತಾ ಇದ್ದೀನಿ ನೋಡಿ, 19 ಅಂತ ಹಾಕ್ತಾ ಇದ್ದೀನಿ. ಇಲ್ಲಿ ಮಂತ್, ಯಾವ ಮಂತ್ ಇರುತ್ತೆ, ನಿಮ್ ಬರ್ತ್ಡೇ ಯಾರ್ದು ಮಾಡ್ತಾ ಇರ್ತೀರಾ ಅವ್ರದ್ದು ಡೇಟ್ ಯಾವ್ದಿರುತ್ತೆ ಆ ಡೇಟ್ ನ ನೀವು ಆಡ್ ಮಾಡಬೇಕಾಗುತ್ತೆ. ನೋಡಿ, ಇಲ್ಲಿ ಇಯರ್ನು 2025 ಅಂತ ಇದೆ. ಅದನ್ನು ನೀವು 26, 27 ನೀವು ವಿಡಿಯೋ ನೀವು ಏನ್ ಡೇಟ್ ಇರುತ್ತೆ ಬರ್ತ್ಡೇ ಮಾಡೋರ್ದು ಆ ಡೇಟ್ ನ ನೀವು ಎಂಟ್ರಿ ಮಾಡ್ಕೊಂಡು ಅಲ್ಲಿ ಕ್ಲಿಕ್ ಮಾಡ್ಕೋತಿ. ಇಲ್ಲಿ ಕಲರ್ ಫಿಲ್ ಅಂತ ಇದೆ ನೋಡಿ, ಕಲರ್ ಅಂತ ಇದೆ ನೋಡಿ. ಇಲ್ಲಿ ಕಲರ್ ಫಿಲ್, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಕಲರ್ ಕೂಡ ಚೇಂಜ್ ಮಾಡ್ಕೋಬಹುದು. ನೋಡಿ, ಈ ತರ ಬೇರೆ ಬೇರೆ ಕಲರ್ನು ಚೇಂಜ್ ಮಾಡ್ಕೋಬಹುದು. ವೈಟ್ ಕಲರ್ ನೋಡಿ, ಬೇರೆ ತರದ ಕಲರ್ಗಳನ್ನು ಚೇಂಜ್ ಮಾಡ್ಕೋಬಹುದು ನಿಮ್ಗೆ ಇಷ್ಟ ಆಗುವಂತ ಕಲರ್. ಮತ್ತೆ ಅದ್ರ ಕೆಳಗಡೆ ಕ್ಲಿಕ್ ಮಾಡಿದ್ರೆ ಅದ್ರ ಟಚ್ ಮಾಡಬೇಡಿ, ಅದ್ರ ಕೆಳಗಡೆ ಟಚ್ ಮಾಡಬೇಡಿ. ಅದ್ರ ಮೇಲೆ 21 ಅಂತಿದೆ ನೋಡಿ. ನಿಮ್ದು ಎಷ್ಟನೇ ವರ್ಷದ ಬರ್ತ್ಡೇ ಇರುತ್ತೆ ಅದನ್ನ ನೀವು ಇಲ್ಲಿ 2ನೇ ವರ್ಷದ, 1ನೇ ವರ್ಷದ ಅಂತ ನೀವು ಇಲ್ಲಿ ಟೈಪ್ ಮಾಡ್ಕೋಬೇಕಾಗುತ್ತೆ ಅಷ್ಟೇ. ಟೈಪ್ ಮಾಡ್ಕೊಂಡು ಕಲರ್ ಫಿಲ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಈ ತರ ಕಲರ್ ನ ನೀವು ಚೇಂಜ್ ಮಾಡ್ಕೋಬಹುದು ನಿಮ್ಗೆ ಇಷ್ಟ ಆಗುವಂತ ಕಲರ್. ಈ ತರ ಥರ್ಡ್ ಆಪ್ಷನ್ ಇದೆ ನೋಡಿ, ಅದ್ರ ಕೆಳಗಡೆ ಇದೆ ನೋಡಿ. ಅದ್ರ ಕೆಳಗಡೆ ಕ್ಲಿಕ್ ಮಾಡಿದ್ರೆ ನೀವು ಯಾವ ನೇಮ್ ಅಲ್ಲಿ ನೀವು ಬರ್ತ್ಡೇ ಮಾಡ್ತಿದ್ರೆ, ಯಾರ ನೇಮ್ ಅಲ್ಲಿ ಮಾಡ್ತಿದ್ರೆ ಅವ್ರ ನೇಮ್ ನ ಇಲ್ಲಿ ಗೂಗಲ್ ಅಲ್ಲಿ ಹೋಗಿ ಸರ್ಚ್ ಮಾಡ್ಕೊಂಡು, ಕ್ರೋಮ್ ಅಥವಾ ಗೂಗಲ್ ಯಾವ್ದಾದ್ರು ಒಂದು ವೆಬ್ಸೈಟ್ ನ ಓಪನ್ ಮಾಡ್ಕೊಂಡು ಇಲ್ಲಿ ಅರವಿಂದ ಶಂಕ ಅಂತ ನೀವು ಟೈಪ್ ಮಾಡಿ, ಇಲ್ಲಾಂದ್ರೆ ಶಂಕ ಅಂತ ಹೊಡೀರಿ, ಬರುತ್ತೆ. ಮೊದಲನೇ ಬರುವ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಯಾರ ಹೆಸರು ಇರುತ್ತೆ ಬರ್ತ್ಡೇದು ಅವ್ರ ಹೆಸರನ್ನ ಕನ್ನಡದಲ್ಲಿ ಟೈಪ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇಲ್ಲಿ ನಾನು ಮಾಡ್ಕೊತಾ ಇದ್ದೀನಿ. ನೋಡಿ, ಈ ತರ ರಾಧಿಕಾ ಅಂತ ಡೆಮೋ ಮಾಡ್ಕೊಂತಿದ್ದೀನಿ. ಇಲ್ಲಿ ಯೂನಿಕ್ ಕೋಡ್ ಅಂತಿದೆ ನೋಡಿ, ಆ ಯೂನಿಕ್ ಕೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ರೈಟ್ ಸೈಡ್ ಗೆ ಇಂಗ್ಲಿಷ್ ನಲ್ಲಿ ಕೋಡ್ ಬರುತ್ತೆ. ಕಾಪಿ ಮಾಡ್ಕೊಳ್ಳಿ. ಆ ಕೋಡ್ ಕಾಪಿ ಮಾಡ್ಕೊಂಡು ಅಲೈಟ್ ಮೋಷನ್ ಗೆ ಬನ್ನಿ. ರೀಡೈರೆಕ್ಟ್ ಆಗಿ ಅಲೈಟ್ ಮೋಷನ್ ಗೆ ಬಂದು ಇಲ್ಲಿ ಆ ನೇಮ್ ನ ಪೇಸ್ಟ್ ಮಾಡಿದ್ರೆ ಪೇಸ್ಟ್ ಆಗುತ್ತೆ. ಇಲ್ಲಿ ಕಲರ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡಿ, ಈ ತರ ವೈಟ್, ರೆಡ್ ಮತ್ತೆ ಗ್ರೀನ್, ನಿಮ್ಗೆ ಯಾವ ತರ ಕಲರ್ ಬೇಕು ಆ ತರ ಕಲರ್ ನ ನೀವು ಇಲ್ಲಿ ಇಟ್ಕೋಬಹುದು. ನೋಡಿ, ಆ ತರ ಕಲರ್ ಇಟ್ಕೊಂಡು ಹೆಸರು ಆಯ್ತು, ಡೇಟ್ ಆಯ್ತು. ಮತ್ತೆ ಇಲ್ಲಿ ಕೆಳಗಡೆ ಸ್ಕ್ರಾಲ್ ಅಪ್ ಮಾಡಿದ್ರೆ ಫೋಟೋ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಫೋಟೋನ ನೀವು ರೀಪ್ಲೇಸ್ ಮಾಡ್ಕೋಬೇಕು. ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಫೆಕ್ಟ್ ಎಲ್ಲ ನಾನು ಆಡ್ ಮಾಡಿರ್ತೀನಿ, ನೀವು ಬರೀ ಫೋಟೋ ಒಂದೇ ರೀಪ್ಲೇಸ್ಮೆಂಟ್ ಮಾಡ್ಕೋಬೇಕಾಗುತ್ತೆ. ಕಲರ್ ಫಿಲ್ ಮೇಲೆ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡಿ, ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಗೆ ಇಷ್ಟ ಯಾವ ಫೋಟೋ ಆಡ್ ಮಾಡ್ಕೋಬೇಕು ಅಂತ ಇರ್ತೀರಾ ಆ ಫೋಟೋನ ನೀವು ಆಡ್ ಮಾಡಬೇಕಾಗುತ್ತೆ. ನೋಡಿ, ಈ ತರ ನಾನು ಫೋಟೋ ಒಂದು ಆಡ್ ಮಾಡ್ತಾ ಇದ್ದೀನಿ. ನೋಡಿ, ಈ ತರ ಕಾಣಿಸ್ತಾ ಇರ್ಬೋದು ನಿಮ್ಗೆ. ಈ ಕಡೆ ಒಂಚೂರು ಇಲ್ಲಿ ಫೋಟೋನ ಮೇಲ್ಗಡೆ ಜಾಸ್ತಿ ಹೋಗಿದೆ. ಮೂವ್ ಅಂಡ್ ಟ್ರಾನ್ಸಾಕ್ಷನ್ ಮೇಲೆ ಹೋಗಿ ಮೊದಲನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕೆಳಗಡೆ ಜರುಗಿಸ್ಕೊಳ್ಳಿ. ಆ ಫೋಟೋನ ಜರುಗುತ್ತೆ ನೋಡಿ. ಈ ತರ
ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಮೂವ್ ಆ್ಯಂಡ್ ಟ್ರಾನ್ಸಾಕ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಕೆಳಗಡೆ ಜರುಗಿಸಿ ನೋಡಿ. ಈ ಥರ ಆ ಕಡೆ ಈ ಕಡೆ ಒಂಚೂರು ಇದಾಗಿರುತ್ತೆ, ಅದನ್ನು ಕರೆಕ್ಟಾಗಿ ಫೋಟೋ ನೀವು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು. ಇನ್ನೂ ಒಂಚೂರು ಜೂಮ್ ಔಟ್ ಮಾಡ್ಕೊಂಗಿದ್ರೆ ಮಾಡ್ಕೋಬೋದು ನೀವು ನೋಡಿ. ಈ ಥರ ಥರ್ಡ್ ಆಪ್ಷನ್ ಕ್ಲಿಕ್ ಮಾಡಿ ರೈಟ್ ಸೈಡಿಗೆ ಹೋದರೆ ಜೂಮ್ ಔಟ್ ಆಗುತ್ತೆ. ಮೇಲ್ಗಡೆ ಸೇರಿಸ್ಬಿಟ್ಟು ಒಂಚೂರು ಮೂವ್ ಆ್ಯಂಡ್ ಟ್ರಾನ್ಸಾಕ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ಕ್ಲಿಕ್ ಮಾಡಿ ಫೋಟೋನ ಈ ಥರ ಬರಬಾರ್ದು, ಕರೆಕ್ಟಾಗಿ ಕೂತ್ಕೊಳ್ಬೇಕು ಫೋಟೋನ. ನೋಡ್ತಾ ಇರ್ಬೋದು. ಮತ್ತೆ ಸೆಕೆಂಡ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕೆಳಗಡೆಗೆ ಇಲ್ಲಿದೆ ನೋಡಿ ಫೋಟೋನ, ಮೇಲ್ಗಡೆ ಇದೆ, ಒಂಚೂರು ಕೆಳಗಡೆ ಜರುಗಿಸಿ ಇಟ್ಕೊಂಬಿಡಿ. ಆ ಎಫೆಕ್ಟಿಗೆ ಆ್ಯಡ್ ಆಗುತ್ತೆ, ಎಫೆಕ್ಟ್ ಬ್ಯಾಕ್ ಸೈಡು. ಫೋಟೋ ಮೇಲೆ ಕ್ಲಿಕ್ ಮಾಡಿ, ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಫೋಟೋನ ಚೂಸ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ, ಇಲ್ಲಿ ಡೆಮೋ ಫೋಟೋ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ನಾನು. ನೋಡ್ತಾ ಇರ್ಬೋದು. ಮತ್ತೆ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಇಷ್ಟ ಆಗುವಂಥ ಫೋಟೋಗಳನ್ನ ಇಲ್ಲಿ ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಆಯ್ಕೆ ಮಾಡ್ಕೊಂಡು ನೋಡ್ತಾ ಇರ್ಬೋದು. ಆ ಕಡೆ ಈ ಕಡೆ ಒಂಚೂರು ಜರುಗಿಸಿ ಜೂಮ್ ಔಟ್ ಮಾಡ್ಕೊಳ್ಳಿ. ಈ ಫೋಟೋನ ಜೂಮ್ ಔಟ್ ಮಾಡ್ಕೊಂಡು ಮೇಲ್ಗಡೆ ಇರೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೇಲ್ಗಡೆ ಜರುಗಿಸ್ಕೊಂಬಿಡಿ ಈ ಫೋಟೋನ. ನೋಡಿ ಈ ಥರ ಕ್ಲೀನಾಗಿ ನೋಡ್ತಾ ಇದ್ದೀರಲ್ಲ, ಥರ ಮೇಲ್ಗಡೆ ಕ್ಲೀನಾಗಿ ಕುಂತ್ಕೊಳ್ಳುತ್ತೆ ನೋಡಿ. ಇಲ್ಲಿ ಒಂಚೂರು ಕೆಳಗಡೆ ತಂದ್ಬಿಡಿ, ಇದನ್ನ ಎಫೆಕ್ಟಿಗೆ ಫೋಟೋ ಕಟ್ ಮಾಡಿರೋದು ಕಾಣಿಸ್ಬಾರ್ದು. ನೋಡಿದಿರಲ್ಲ ಆ ಥರ. ಮತ್ತೆ ಎಲ್ಲ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಮತ್ತೆ ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಫೋಟೋ ಆಯ್ಕೆಗಳು ಬರ್ತವೆ. ಆ ಫೋಟೋಗಳನ್ನ ಚೂಸ್ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು. ಜೂಮ್ ಔಟ್ ಮಾಡ್ಕೊಂಡು ಮೇಲ್ಗಡೆ ಆಪ್ಷನ್ ಮೇಲೆ ಹೋಗಿ ಮೇಲ್ಗಡೆ ಜರುಗಿಸ್ಕೊಂಬಿಡಿ. ನೋಡ್ತಾ ಇರ್ಬೋದು. ಈ ಥರ ಬರುತ್ತಲ್ಲ, ಕರೆಕ್ಟಾಗಿ ಅದು ಫೋಟೋ ಇರೋದೆ ಅಷ್ಟೇ ಇದೆ, ಏನು ಮಾಡೋಕ್ಕಾಗಲ್ಲ. ಇಲ್ಲಿ ನೀವು ಬೇರೆ ಥರದ ಫೋಟೋ ಇದ್ರೆ ಒಂಚೂರು ಚೇಂಜ್ ಮಾಡ್ಬೋದು. ನೋಡಿ ಈ ಥರ ನೋಡಿ, ಆ ಕಡೆ ಈ ಕಡೆ ಒಂಚೂರು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗುತ್ತೆ ಫೋಟೋನ. ಇದೇ ಥರ ಎಲ್ಲ ಫೋಟೋಗಳ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡಿ, ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಬೇಕಾಗಿರುವಂಥ ಫೋಟೋಗಳನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಆ್ಯಡ್ ಮಾಡ್ಕೊಂಡ್ಬಿಡಿ ಒಂದೊಂದು ಫೋಟೋನ. ಮತ್ತು ಇದಕ್ಕೆ ಫೋಟೋಗೆ ನೀವು HD ಕ್ವಾಲಿಟಿ ಮಾಡ್ಕೋಬೇಕಂದ್ರೆ ಅದ್ರದ್ದು ಆ್ಯಪ್ ಲಿಂಕು ಕೂಡ ನಾನು ಹಾಕಿರ್ತೀನಿ, ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ ಅಷ್ಟೇ. ಆ್ಯಪ್ನ ಪ್ಲೇಸ್ಟೋರಲ್ಲಿ ಅವೈಲೇಬಲ್ ಇದೆ, ಮ್ಯಾಜಿಕ್ ಎರೇಜರ್ ಅಂತ ಆ್ಯಪ್ ಹೆಸರು ಬಂದ್ಬಿಟ್ಟು. ನಿಮಗೆ ಫೋಟೋ ಹಾಕೋಕ್ಕೆ ಯಾವುದೇ ಥರದ ಫೋಟೋ ಚೆನ್ನಾಗಿರೋದು ಕಾಣಿಸ್ತಾ ಇಲ್ಲ ನನಗೆ. ಇದೇ ಫೋಟೋನ ಒಂಚೂರು ಡಬಲ್ ಹಾಕ್ತೀನಿ. ನೋಡ್ತಾ ಇರ್ಬೋದು. ಈ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಮೂವ್ ಆ್ಯಂಡ್ ಟ್ರಾನ್ಸಾಕ್ಷನ್ ಮೇಲೆ ಹೋಗಿ ಇಲ್ಲಿ ರೈಟ್ ಸೈಡಿಗೆ ಲೆಫ್ಟ್ ಸೈಡಿಗೆ ತಗೊಳ್ಳಿ, ಜೂಮ್ ಆಗುತ್ತೆ. ಇಲ್ಲಿ ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೇಲ್ಗಡೆ ತೊಗೊಂಡ್ಬಿಡಿ ಫೋಟೋನ. ಕರೆಕ್ಟಾಗಿ ಮೇಲ್ಗಡೆ ಸೆಟ್ ಆಗುತ್ತೆ ಫೋಟೋನ. ನೋಡ್ತಾ ಇರ್ಬೋದು. ಹೀಗೆ ಎಲ್ಲ ಫೋಟೋನು ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡು ನೋಡ್ತಾ ಇರ್ಬೋದು, ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಆಡಿಯೋನ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆಡಿಯೋ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಇಷ್ಟ ಆಗಿರುವಂಥ ಆಡಿಯೋನ ಸೆಲೆಕ್ಟ್ ಮಾಡ್ಕೊಂಡು ಈ ವಿಡಿಯೋ ಎಲ್ಲಿವರೆಗೂ ಬ್ಯಾಕ್ಗ್ರೌಂಡ್ಗಳು ಇರುತ್ತವೆ ಅಲ್ಲಿವರೆಗೂ ನೋಡ್ಕೊಂಡು ಟ್ರಿಮ್ ಮಾಡ್ಕೊಂಬಿಡಿ. ನೋಡ್ತಾ ಇರ್ಬೋದು. ಈ ಫೋಟೋಗಳು ಕೆಳಗಡೆನೇ ಇರಬೇಕು, ಯಾವುದೇ ಥರದ ಲೇಯರ್ ಮೇಲೆ ಹೋಗಲೇಬಾರ್ದು ಫೋಟೋಗಳನ್ನ. ನೋಡ್ತಾ ಇದ್ದೀರಲ್ಲ ನೋಡಿ. ಥರ ವಿಡಿಯೋ ನಾನು ಇವಾಗ ಪ್ಲೇ ಮಾಡಿದರೆ ಬ್ಲರ್ ಥರ ಕಾಣಿಸುತ್ತೆ ನಿಮಗೆ, ಅದಕ್ಕೆ ಪ್ಲೇ ಮಾಡಲ್ಲ. ನೋಡಿ ಆ ಕಡೆ ಈ ಕಡೆ ಒಂಚೂರು ಜರುಗಿಸ್ಬಿಟ್ಟೆ ತೋರಿಸ್ತಾ ಇದ್ದೀನಿ ಫೋಟೋಗಳು ಎಫೆಕ್ಟು ಯಾವ ಥರ ಬರ್ತಾ ಇದೆ ಅಂತ. ನೋಡ್ತಾ ಇದ್ದೀರಲ್ಲ ನೋಡಿ. ಇಷ್ಟೇ ಫ್ರೆಂಡ್ಸ್, ಬರ್ತಡೇ ವಿಡಿಯೋ ಎಡಿಟಿಂಗ್ ಮಾಡೋದು. ನಿಮಗೆ ಇಷ್ಟ ಆಗಿರುವಂಥ ಅವ್ರ ಮೇಲೆ ಬರ್ತಡೇ ವಿಡಿಯೋ ಮಾಡ್ಕೊಂಡು ಇದೇ ಥರ ವಿಡಿಯೋಗಳು ಬೇಕಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ನೀವೇ ಮೊದಲು ಈ ವಿಡಿಯೋಗಳನ್ನ ನೋಡ್ಬೋದು. ನೋಡಿ ಇಲ್ಲಿ ಯಾವ ಥರ ಕ್ವಾಲಿಟಿ ಬೇಕೋ ಆ ಥರ ಕ್ವಾಲಿಟಿ ಇಟ್ಕೊಂಡು ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿದರೆ ವಿಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ, ವಿಡಿಯೋ ಡೌನ್ಲೋಡ್ ಆಗುತ್ತೆ. ನೀವು ಸ್ಟೇಟಸ್ಗೆ ಇಟ್ಕೋಬೋದು. ಸ್ಟೇಟಸ್ಗೆ ಇಟ್ಟರೆ ಬ್ಲರ್ ಆಗುತ್ತೆ ಅನ್ನೋರು ಇನ್ನೊಂದು ಈ ವಿಡಿಯೋ ಲಾಸ್ಟ್ ಎಂಡ್ವರೆಗೂ ನೋಡಿದರೆ ಆ ವಿಡಿಯೋ ಸಿಗುತ್ತೆ. ಬ್ಲರ್ ಆಗೋದು ಮತ್ತು ಕ್ವಾಲಿಟಿ ಮಾಡೋದು ಹೇಗೆ ಅಂತ ನಾನು ಹೇಳ್ಕೊಟ್ಟಿದ್ದೀನಿ ಆ ವಿಡಿಯೋದಲ್ಲಿ. ಆ ವಿಡಿಯೋನು ಹೋಗ್ಬಿಟ್ಟು ಚೆಕ್ಔಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಇನ್ನಿತರಿಗೆ ಶೇರ್ ಮಾಡಿ ಅಂತ ಕೇಳ್ತಾ
ಈ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.